ದೇಶದ ಭದ್ರತೆಗೆ ಅಪಾಯವಾಗಿರುವವರ ವಿರುದ್ಧ ಸರ್ಕಾರ ತೀವ್ರ ನಿಗಾ ಇಡಲಿದೆ ಎಂದು ಲೋಕಸಭೆಗೆ ಇಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ವಲಸೆ ಮತ್ತು ವಿದೇಶಿಯರ ಮಸೂದೆ 2025ರ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವರು, ವಲಸೆಯು ಪ್ರತ್ಯೇಕ ವಿಷಯವಲ್ಲ, ಅನೇಕ ವಿಷಯಗಳು ಇದಕ್ಕೆ ಸಂಯೋಜಿಸಿವೆ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತೆ ದೇಶದ ಗಡಿಗಳಿಗೆ ಯಾರು ಬರುತ್ತಾರೆ ಎಂಬುದು ತುಂಬಾ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ತೀವ್ರ ನಿಗಾ ಇಡಲಾಗಿದೆ ಎಂದು ಹೇಳಿದರು. ಭಾರತ ಭೂ ಸಾಂಸ್ಕೃತಿಕ ರಾಷ್ಟ್ರವಾಗಿದ್ದು ಭೂ ರಾಜಕೀಯ ರಾಷ್ಟ್ರವಲ್ಲ. ಭಾರತಕ್ಕೆ ಬಂದ ಪರ್ಷಿಯನ್ನರು ದೇಶದಲ್ಲಿಂದು ಸುರಕ್ಷಿತವಾಗಿದ್ದಾರೆ. ವಿಶ್ವದ ಅತಿ ಸಣ್ಣ ಸಮುದಾಯ ದೇಶದಲ್ಲಿಂದು ಸುರಕ್ಷಿತವಾಗಿದೆ. ಇಸ್ರೇಲ್ ತೊರೆದು ಬಂದ ಯಹೂದಿಯರು ಸುರಕ್ಷಿತವಾಗಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ನೆರೆಯ ದೇಶಗಳಲ್ಲಿ ತುಳಿತಕ್ಕೊಳಗಾದ 6 ಅಲ್ಪಸಂಖ್ಯಾತ ಸಮುದಾಯಗಳು ಪ್ರಧಾನಿ ನರೇಂದ್ರ ಮೋದಿ ಆಡಳಿತಾವಧಿಯಲ್ಲಿ ದೇಶದಲ್ಲಿ ಆಶ್ರಯ ಪಡೆದಿವೆ ಎಂದು ಹೇಳಿದರು. ದೇಶದ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಒಡ್ಡುವವರಿಗೆ ದೇಶ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ದೇಶವು ಧರ್ಮಶಾಲೆಯಲ್ಲ. ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವವರಿಗೆ ಸದಾ ಸ್ವಾಗತವಿದೆ ಎಂದು ಹೇಳಿದರು. बहुत बड़ी वृद्धि होगी. अनेक तरह के टूरिज्म जैसे मेडिकल टूरिज्म, इको टूरिज्म, हेरिटेज टूरिज्म, बिजनेस टूरिज्म, हॉस्पिटैलिटी सेक्टर और ग्लोबल ब्रांडिंग भारत की बढ़ाने में ये बिल बहुत महत्वपूर्ण भूमिका निभाएगा. इसका मुझे विश्वास है. निवेश और रोजगार के क्षेत्र में भी इससे बहुत फायदा होगा. जीडीपी को बढ़ाने में भी बहुत फायदा होगा. और मान्यवर, आजादी के 75 साल के बाद आज भारत का सॉफ्ट पावर पूरी दुनिया में डंका बजाने का काम किया है. वो गति और भी तेज होगी. ಬಳಿಕ ವಲಸೆ ಮತ್ತು ವಿದೇಶಿಯರ ಕುರಿತ ಮಸೂದೆಯನ್ನು ಧ್ವನಿಮತದಿಂದ ಸದನ ಅಂಗೀಕರಿಸಿತು. जो सदस्य विरोध में ना कहें, मेरे विचार में निर्णय हाँ वालों के पक्ष में, हाँ वालों के पक्ष में. खंड 1 अधिनियम सूत्र विधेयक का पूरा नाम विधेयक का अंग बने. मंत्री जी प्रस्ताव करें कि विधेयक को पारित किया जाए. महोदय, मैं प्रस्ताव करता हूं कि विधेयक को पारित. ಊಬರ್ ಮತ್ತು ಓಲಾ ಮಾದರಿಯಲ್ಲಿ ಸಹಕಾರ ರಂಗದ ಮೂಲಕ ನಡೆಸುವ ಸಹಕಾರ್ ಟ್ಯಾಕ್ಸಿಯನ್ನು ಸರ್ಕಾರ ಆರಂಭಿಸಲಿದೆ ಎಂದು ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದರು. ಈ ಉಪಕ್ರಮವು ಸಹಕಾರ್ ಸೇ ಸಮೃದ್ಧಿ, ಸಹಕಾರಿಗಳ ಮೂಲಕ ಸಮೃದ್ಧಿಗೆ ಅನುಗುಣವಾಗಿದೆ. ಕೆಲವೇ ತಿಂಗಳುಗಳಲ್ಲಿ ಅತಿದೊಡ್ಡ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭವಾಗಲಿದ್ದು, ಇದರಲ್ಲಿ ದ್ವಿಚಕ್ರ ಟ್ಯಾಕ್ಸಿ, ರಿಕ್ಷಾ, 4 ಚಕ್ರದ ವಾಹನಗಳ ನೋಂದಣಿ ಸಾಧ್ಯವಾಗಲಿದ್ದು, ಲಾಭ ನೇರವಾಗಿ ಚಾಲಕನಿಗೆ ಸೇರಲಿದೆ. ಸಹಕಾರ್ ಸೇ ಸಮೃದ್ಧಿ ಕೇವಲ ಘೋಷಣೆಯಲ್ಲ, ಸಹಕಾರ ಸಚಿವಾಲಯವು ಕಳೆದ 3.5 ವರ್ಷಗಳಲ್ಲಿ ಹಗಲಿರುಳು ಶ್ರಮಿಸಿದೆ. ಶೀಘ್ರದಲ್ಲೇ ಸಹಕಾರಿ ವಿಮಾ ಕಂಪನಿಯನ್ನು ರಚಿಸಲಾಗುವುದು. ಇದು ದೇಶದ ಸಹಕಾರಿ ವ್ಯವಸ್ಥೆಯೊಳಗೆ ವಿಮೆಯನ್ನು ನಿರ್ವಹಿಸುತ್ತದೆ ಎಂದು ಹೇಳಿದರು. ಮುಂದಿನ 2 ವರ್ಷಗಳಲ್ಲಿ 10 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 25,000 ಕಿಲೋಮೀಟರ್ ಉದ್ದದ ದ್ವಿಪಥ ಹೆದ್ದಾರಿಗಳನ್ನು ಚತುಷ್ಪಥ ಹೆದ್ದಾರಿಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪ್ರಸ್ತುತ 6 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 16,000 ಕಿಲೋಮೀಟರ್ ಉದ್ದದ ದ್ವಿಪಥ ಹೆದ್ದಾರಿಗಳನ್ನು ಚತುಷ್ಪಥಗೊಳಿಸುವ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಮುಂದಿನ 2 ವರ್ಷಗಳಲ್ಲಿ ಕೈಗೆತ್ತಿಕೊಳ್ಳುವ ಈ ಯೋಜನೆಯಡಿ 3,500 ಕಿಲೋಮೀಟರ್ ಉದ್ದದ ಹೆದ್ದಾರಿಗಳ ನಿರ್ಮಾಣಕ್ಕೆ ಸಮಗ್ರ ಯೋಜನಾ ವರದಿ ಸಿದ್ಧವಾಗಿದೆ. ಈ ಚತುಷ್ಪಥ ಹೆದ್ದಾರಿಗಳ ನಿರ್ಮಾಣದಿಂದ ಅಪಘಾತಗಳು ಕಡಿಮೆಯಾಗಲಿವೆ. ಈ ಯೋಜನೆಯನ್ನು ಆದ್ಯತೆ ಮೇಲೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. जो जम्मू से श्रीनगर आने के लिए 8-8, 9-9 घंटे लगते थे, वो केवल अब 3-3.5 घंटे में हो जाएगा. और कटरा से आकर डायरेक्ट दिल्ली तक पहुंच जाएंगे 6 घंटे में. तो मेरा अनुरोध है कि ये रोड अभी फिलहाल तो राष्ट्रीय महामार्ग नहीं है, पर आगे में ये सब काम पूरा होते समय इस बात का भी हम एक बार प्री प्रिलिमिनरी रिपोर्ट करके उसका अध्ययन करके फिर निर्णय करेंगे.